ಸ್ನೇಹಿತರೆ ನೋಡಿ ಉದ್ದಿನ ವಡೆ ಮಾಡ್ತಾ ಇದ್ದಾರೆ. ಉದ್ದಿನ ವಡೆ ಮಾಡೋದಕ್ಕೆ ಉದ್ದಿನ ಬೇಳೆ ಇದನ್ನ 1.5 ಅವರಿಂದ 2 ಅವರ್ ಇದನ್ನ ನೆನೆಸ್ಕೊಂಡಿದ್ದಾರೆ. ನೆನೆಸ್ಕೊಂಡು ರುಬ್ಕೊಂಡು ನೈಸಾಗಿ ರುಬ್ಕೊಂಡಿದ್ದಾರೆ. ನೈಸಾಗಿ ರುಬ್ಕೊಂಡಿದ್ದಾದ್ಮೇಲೆ ಈಗ ಮಸಾಲೆ ಹಾಕ್ತಾರ ಅಂತದ್ದು ಇದಕ್ಕೆ ನೋಡಿ. ಫಸ್ಟ್ ಅಲ್ಲಿ ಉಪ್ಪು ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಂಡು ಮತ್ತೆ ಹಿಂಗ್ ಹಾಕ್ಕೊಂಡು ಹಿಂಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಸಣ್ಣಕ್ಕೆ ಹಚ್ಚಿರೋ ಅಂಥದ್ದು ಒಂದು ಹಸಿಮೆಣಸಿನಕಾಯಿ ಒಂದು 2 ರಿಂದ 3 ಇಡಿ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಇದರಲ್ಲಿ 2 ಇಡಿಯಷ್ಟು ಕಾಳುಮೆಣಸು ಮತ್ತೆ ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ. ನೋಡಿ ಇದೆ ಸರ್, ಇದು ಆಲ್ಮೋಸ್ಟ್ ಇವರಿಗೆ ಒಂದು 40 ರಿಂದ 45 ವರ್ಷ ಇದು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು. ಈಗ ಇದು ಅಡುಗೆ ಮಾಡ್ತಾರಂಥದ್ದು ಇಲ್ಲಿ. ಸ್ನೇಹಿತರೆ ನೋಡಿ, ಇದು SLV ಕ್ಯಾಟ್ರಸ್ ಅವರು ಮಾಡಿಸ್ತಾರಂಥದ್ದು. ಇದು SLV ಕ್ಯಾಟ್ರಸ್ಸು ಬಿಲ್ಲಾಪುರದಲ್ಲಿ ಇರುತ್ತೆ. ಇವರು ಮ್ಯಾರೇಜ್ ಆಗಲಿ ಬೀಗ್ರೂಟ್ ಆಗಲಿ ಪ್ರತಿಯೊಂದು ಎಲ್ಲೇ ಇದ್ದರೂ ಎಷ್ಟೇ ಸಾವಿರ ಜನ ಇರಲಿ ಮಾಡಿಕೊಡ್ತಾರೆ. ಒಂದು 5,000 ಇಂದ 10,000 20,000 50,000 ಜನವರೆಗೂ ಮಾಡಿಕೊಡ್ತಾರೆ. ಇವ್ರ ಹತ್ರ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 200 ರಿಂದ 250 ಜನ ವರ್ಕ್ ಮಾಡ್ತಾರೆ. ನಿಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ಸ್ ಇದ್ದರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೋಡಿ ಉದ್ದಿನ ಸಿಟ್ಟು ಅನ್ನೋದು ನೋಡಿ ಈ ಥರ ಮಿಕ್ಸಿಂಗ್ ಆಗಬೇಕು. ಇದು ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಆದರೆ ಮಸಾಲ ಅಷ್ಟು ಚೆನ್ನಾಗಿರುತ್ತೆ. ಇದು ಯಾವ ಉದ್ದಿನಬೇಳೆ ಸರ್? ಇದು ಉದ್ದಿನಬೇಳೆ ಬ್ರ್ಯಾಂಡ್ ಭಾಗ್ಯಲಕ್ಷ್ಮಿ ನೋಡಿ. ಇದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಯೂಸ್ ಮಾಡ್ತಾರ ಅಂಥದ್ದು ನೋಡಿ. ಇದು ಭಾಗ್ಯಲಕ್ಷ್ಮಿ ಅನ್ನೋದು ಒಳ್ಳೆ ಬ್ರ್ಯಾಂಡ್. ಇದನ್ನ ಯೂಸ್ ಮಾಡೋದ್ರಿಂದ ನೋಡಿ ಈ ಥರ ಉಪ್ಪುತ್ತೆ. ಇದು ಎಷ್ಟು ಕೆಜಿ ಬೇಳೆ ಸರ್? ಇದು ನೋಡಿ 4 ಕೆಜಿ ಬೇಳೆಗೆ ಇಷ್ಟೊಂದಾಗಿದೆ ಇದು. ಸ್ನೇಹಿತರೆ ನೋಡಿ, ಎಣ್ಣೆ ಅನ್ನೋದು ಚೆನ್ನಾಗಿ ಕಾಯಿಸ್ಕೊಂಡಿದ್ದಾರೆ. ಕಾಯಿಸಿದ ನಂತರ ಈಗ ವಡೆ ಮಾಡಿ ಬಿಡ್ತಾರಂಥದ್ದು ನೋಡಿ. ಈ ಥರ ನೋಡಿ ರೌಂಡ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿ ಈ ಥರ ಬಿಡೋಂಥದ್ದು. ನೋಡಿ ಇವರು ಸರ್ ಬಂದು ಬಾಬುರಾವ್ ನೋಡಿ, ಬಾಬುರಾವ್ ಸರ್ ಅಂತ ಬಿಟ್ಟು. ನೀವು ಎಷ್ಟು ವರ್ಷ ಇದು ಯಾವತ್ತಿಂದ ಸರ್ ಶುರು ಆಗಿದೆ ಇದು ಅಡುಗೆ ಕೆಲಸ? 1982 ಅಲ್ಲಿ ನಾನು ಬಾಲ ಕಾರ್ಮಿಕನಾಗಿ ಬೆಳೆದು ಬಂದವನು. ಆಲ್ಮೋಸ್ಟ್ ಒಂದು 42 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಮೈನ್ ಆಗಿದ್ದೀನಿ ಪ್ಯೂರ್ ವೆಜಿಟೇರಿಯನು. ಅದಕ್ಕೋಸ್ಕರ ನೋಡಿ ಇವರು ವೆಜಿಟೇರಿಯನ್ ಅವ್ರಿಗೇನೆ ಇಲ್ಲಿ ಕರೆಸಿರೋಂಥದ್ದು. ಇವ್ರನ್ನ ಕರೆಸಿ ಈಗ ಅಡುಗೆಗಳು ಮಾಡಿಸ್ತಾ ಇದ್ದಾರೆ. ನೋಡಿ ಈ ಥರ ವಡೆ ಬಿಡೋದು. ನೋಡಿ ಲೈಟಾಗಿ ಒಂದು ಅರ್ಧ ಫ್ರೈ ಮಾಡ್ಕೊಂಡಿದ್ರು, ಒಂದು 50% ಆವಾಗಲೇ ಫ್ರೈ ಮಾಡ್ಕೊಂಡಿದ್ರು. ಫ್ರೈ ಮಾಡಿಕೊಂಡು ಮತ್ತೆ ಇದರಲ್ಲಿ ಮತ್ತೆ ಎಲ್ಲನೂ ಸೇರಿಸಿ ನೋಡಿ, ಬಾಂಡಿಯಲ್ಲಿ ಇದ್ದಿದ್ದು ಎಲ್ಲನೂ ಸೇರಿಸಿ ಮತ್ತೆ ಇದರಲ್ಲೇ ಹಾಕ್ಕೊಂಡಿದ್ದಾರೆ. ಇದು ಮತ್ತೆ ಫುಲ್ ಬಾಯ್ಲ್ ಮಾಡ್ಕೊಳೋ ಅಂಥದ್ದು. ಇದನ್ನು ಮತ್ತೆ ಒಂದು 2 ನಿಮಿಷ ಈ ಥರ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ಫ್ರೈ ಆದಮೇಲೆ ಇದನ್ನು ತೆಗಿಯೋಂಥದ್ದು. ನೋಡಿ ವಡೆ ಅನ್ನೋದು ಎಷ್ಟು ಸಕ್ಕತ್ತಾಗಿದೆ. ಇದು ಒಂದು ಬ್ರ್ಯಾಂಡು. ನೀವು ಏನಾದರೂ ಒಂದು ಅಡುಗೆ ಮಾಡುವಾಗ ಒಳ್ಳೆ ಬ್ರ್ಯಾಂಡು ಬೇಳೆಗಳನ್ನು ಯೂಸ್ ಮಾಡಿದ್ರೆ ನೋಡಿ ಈ ಥರ ಒಂದು ವಡೆ ಅನ್ನೋದು ಬರುತ್ತೆ. ಆದರೆ ಹೊರಗಡೆ ಇದನ್ನೇ ಒಂದು ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 25 ರಿಂದ 30 ರೂಪಾಯಿ ಇರುತ್ತೆ. ಒಂದು ಸಣ್ಣ ಪುಟ್ಟ ಅಂಗಡಿಯಲ್ಲಿ. ಬೇರೆ ಕಡೆ ಹೋದರೆ 50-60 ರೂಪಾಯಿ ತೊಗೊತಾರೆ. ನೋಡಿ ಒಳ್ಳೆ ಗೋಲ್ಡನ್ ಕಲರು ವಡೆ ರೆಡಿ ಆಗಿದೆ. ನೋಡಿ ವಡೆ ಅನ್ನೋದು ಇನ್ಸ್ಟೆಂಟ್ ಆಗಿ ಇದು ಮಾಡ್ಕೊಳೋ ಅಂಥದ್ದು ಇದು. ನೋಡಿ ಅದೇ ಥರ ಇದು ಸೇಮು ಎಲ್ಲಾನು ಇದೇ ಇಟ್ಟು ಫುಲ್ಲು ಇಲ್ಲಿ ಎಷ್ಟಿದೆ ಇಟ್ಟು ಅಷ್ಟಿಟ್ಟು ಇದೇ ಥರ ಸೇಮು ಇದೇ ಥರ ಬಿಟ್ಕೊತಾರೆ. ವಡೆಗೆ ಏನಿಲ್ಲ ಅಂದ್ರೆ ಒಂದು ಇಡಿ ಅಷ್ಟು ನೋಡಿ ಅವ್ರ ಕೈಯಲ್ಲಿ ಇದೆಯಲ್ಲ, ಆಲ್ಮೋಸ್ಟು ನೋಡಿ ಈ ಥರ ತೊಗೊತಾರೆ. ಈ
ಥರ ತೊಗೊಂಡು ಹೋಲ್ ಮಾಡಿ ಒಡೆ ಟೈಪಲ್ಲಿ ಬಿಡೋ ಅಂಥದ್ದು. ಬರೀ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣವೇ ಜಸ್ಟ್ ಒಂದು 40ಇಂದ 50 ಸೆಕೆಂಡು ಈ ಥರ ಎಣ್ಣೆಲಿ ಇಟ್ಕೊಂಡು ತೆಗಿತಾ ಇರ್ತಾರೆ. ತೆಗೆದ್ಮೇಲೆ ಮತ್ತೆ ಎಲ್ಲನೂ ಹಾಕ್ಕೊಂಡು ಒಂದ್ಸಲಿ ಫ್ರೈ ಮಾಡೋವಂಥದ್ದು. ಎಣ್ಣೆ ಅನ್ನೋದು ಫುಲ್ ಬಿಸಿ ಮಾಡ್ಕೊಂಡಿರ್ಬೇಕು, ಎಣ್ಣೆ ಫುಲ್ ಕುದೀತಾ ಇರಬೇಕು. ಆ ಟೈಮಲ್ಲಿ ಇದನ್ನು ಬಿಟ್ಕೊತಾರೆ. ಇಲ್ಲಾಂದರೆ ಕಲರ್ ಅನ್ನೋದು ತುಂಬ ಕಡಿಮೆ ಬರುತ್ತೆ. ಆ ಕಾರಣಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮಾಡ್ತಾರೆ. ನೋಡಿ ಆಗಿದ್ದು ಈ ಕಡೆ ಹಾಕ್ಕೊತಾ ಇರ್ತಾರೆ. ಮತ್ತು ಇದನ್ನೆಲ್ಲ ಸೇರಿಸಿ ಒಂದೇ ಸತಿ ಅದರಲ್ಲಿ ಹಾಕ್ಕೊಳಂತಾರೆ. ನೋಡಿ ಮತ್ತೆ ಎರಡನೇ ಸತಿ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದು ಮತ್ತೆ ಹಾಕ್ಕೊಂಡಿದ್ದಾರೆ. ನೋಡಿ ಬಾಣಲಿಯಲ್ಲಿ ಹಾಕ್ಕೊಂಡು ಈ ಥರ ಒಂದು ನಿಧಾನಾಗಿ ಫ್ರೈ ಮಾಡುವಂಥದ್ದು. ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿ ತೆಗಿಯೋಂಥದ್ದು. ನೋಡಿ ಎರಡನೇ ಸತಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ತೆಗಿತಾ ಇದ್ದಾರೆ. ಹಾಂ ನೋಡಿ ವಡೆ ಅನ್ನೋದು ಈ ಥರ ಬರುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಒಂದು ವಡೆ ಮಾಡ್ತಾರೆ ಅಂತ ಬಿಟ್ಟು. ಇದು ಒಳ್ಳೆಯ ಫಂಕ್ಷನ್ಗಳಲ್ಲಿ ಮತ್ತು ಮ್ಯಾರೇಜಲ್ಲಿ ಮಾಡೋವಂಥ ಒಂದು ವಡೆಗಳಾಗಿರುತ್ತೆ. ಇದೇ ಥರ ನೀವು ನಿಮ್ಮ ಮನೇಲಿ ಮಾಡಬೇಕು ಅಂದ್ಕೊಂಡ್ರೆ ಇದು ಗ್ರೈಂಡ್ರಲ್ಲಿ ರುಬ್ಬಿ ಮಾಡಿದ್ರೆ ಮಾತ್ರ ಇದು ಬರೋವಂಥದ್ದು. ಗ್ರೈಂಡ್ರು ಇಲ್ಲ ಅಂತಂದರೆ ಹಳೆ ಕಾಲದ ಒಳ್ಳುಗಳಿರುತ್ತಲ್ಲ ಆ ಥರ ಒಳ್ಳಲ್ಲಿ ರುಬ್ಬು ಮಾಡಿದ್ರೆ ಈ ಥರ ಒಂದು ವಡೆ ಅನ್ನೋದು ನಿಮಗೆ ಬರುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಳ್ಳೆ ರೆಸಿಪೀಸ್ ಸಿಗ್ತೀನಿ. ಮ್ಯಾರೇಜ್ ಸ್ಟೈಲು ಮತ್ತು ಹೋಟೆಲ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲು, ಬೀಗರೂಟ ಸ್ಟೈಲು ಎಲ್ಲ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಮುಂದಿನ ವಿಡಿಯೋದಲ್ಲಿ ಒಳ್ಳೆ ರೆಸಿಪೀಸ್ ನೋಡೋದಂತೂ ಖಂಡಿತ. ಥ್ಯಾಂಕ್ ಯು. ಬಾಯ್.